ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಮತ್ತು ಕರ್ನಾಟಕ ಸರ್ಕಾರ, ಬಿಜಾಪುರ ಆಡಳಿತ, BLD, NTPC ಮತ್ತು ಸ್ಥಳೀಯ KMF ಇರ್ಬೋದು ಅಥವಾ ಅನೇಕ ಸಂಘ ಸಂಸ್ಥೆಗಳ ಜೊತೆಗೆ ಮತ್ತು ಎಲ್ಲ ಇಲಾಖೆಗಳ ಸಹಕಾರದಲ್ಲಿ ರಾಜ್ಯ ಮಟ್ಟದ 15 ಮತ್ತು 17 ಕ್ಯಾಟಗರಿಯ ಬಾಲಕ ಮತ್ತು ಬಾಲಕಿಯರ ಬ್ಯಾಡ್ಮಿಂಟನ್ ಟೂರ್ನಮೆಂಟು 17ನೇ ತಾರೀಕಿಂದ 23ರವರೆಗೂ ಕೂಡ ಇದು ನಡೀತಾ ಇದೆ. ಇದು ಬಿಜಾಪುರದಲ್ಲಿ ಸುಮಾರು 61-62 ವರ್ಷಗಳ ನಂತರ ಇದು ಮೊದಲನೇ ಬಾರಿಗೆ ಇದು ಬೃಹತ್ತಾಗಿರ್ತಕ್ಕಂಥ ಇದೊಂದು ಟೂರ್ನಮೆಂಟ್ ನಡೀತಾ ಇದೆ. ಕರ್ನಾಟಕ ರಾಜ್ಯದ ಮತ್ತು ಅಂತಾರಾಷ್ಟ್ರ ಮಟ್ಟದ, ರಾಷ್ಟ್ರ ಮಟ್ಟದ ಅನೇಕ ಕ್ರೀಡಾಪಟುಗಳು ಇದರಲ್ಲಿ ಬಂದು ಪಾಲ್ಗೊಳ್ತಾ ಇದ್ದಾರೆ. ನಮಗೆಲ್ಲರೂ ಕೂಡ ಇದನ್ನು ಕ್ರೀಡೆಯನ್ನು ಬಿಜಾಪುರ ನಡೆಸ್ಬೇಕಾದ್ರೆ ಅಲ್ಲಿ ಕಂಡೀಷನ್ಸ್ ಇಲ್ಲ, ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ಮೂಲಭೂತ ಸೌಕರ್ಯಗಳಿಲ್ಲ. ಈ ಥರದ ವಾತಾವರಣವನ್ನು ಸೃಷ್ಟಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಕೆಲವರು ಭಾಳ ದೂರದಲ್ಲಿ ಸ್ವಲ್ಪ ಬಿಜಾಪುರ ಅಥವಾ ಉತ್ತರ ಕರ್ನಾಟಕದ ಅನೇಕ ತಿಳುವಳಿಕೆಯನ್ನು ಸ್ವಲ್ಪ ಕಡಿಮೆಯನ್ನು ಇಟ್ಕೊಂಡಿರ್ತಕ್ಕಂಥವ್ರು ಕೆಲವರು ಕ್ವಶನ್ ಮಾಡಿದರು. ನಾವೆಲ್ಲರೂ ಕೂಡ ಸ್ಥಳೀಯರು ಇದ್ದಂಥ ನಮ್ಮ BLD ಅವರು ಇರ್ಬೋದು ಅಥವಾ ಡಿಸ್ಟ್ರಿಕ್ಟ್ ಅಡ್ಮಿನ್ DC ಅವರು ಇರ್ಬೋದು, ಎಲ್ಲರೂ ಸೇರಿ ಬ್ಯಾಡ್ಮಿಂಟನ್ ಸ್ಟೇಟ್ ಒಂದು ಟೂರ್ನಮೆಂಟ್ನ ಮಾಡ್ತಾರೆ. ಇನ್ಫ್ರಾಸ್ಟ್ರಕ್ಚರ್ನ ಒದಗಿಸ್ಕೊಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ಮತ್ತು ಇಂಥ ಒಂದು ಸುವರ್ಣಾವಕಾಶವನ್ನು ವಿಜಯಪುರ ಜಿಲ್ಲೆ ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನು ಸ್ಪಷ್ಟಪಡಿಸಿದ ಮೇಲೆ ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಅವರನ್ನು ನಂಬಿ ಮತ್ತು ಅವರ ಸಹಕಾರದಲ್ಲಿ ನಮ್ಮನ್ನು ಈ ಟೂರ್ನಮೆಂಟಿಗೆ ಇವತ್ತಿನ ದಿನದವರೆಗೂ ಕೂಡ ಭಾಳ ಯಶಸ್ವಿಯಾಗಿ ಇನ್ಫ್ರಾಸ್ಟ್ರಕ್ಚರ್ನ ಮಾಡಿಕೊಟ್ಟಿದ್ದಾರೆ. ನಾವು ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನಿಂದ ಮತ್ತು ಕ್ರೀಡಾಪಟುಗಳು ಪೋಷಕರ ವರ್ಗದಿಂದ ವಿಜಯಪುರ ಜಿಲ್ಲೆಗೆ ನಾವು ಎಲ್ಲರ ಕೃತಜ್ಞತೆಗಳನ್ನು ಮತ್ತು ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತಾ ಇದ್ದೀನಿ. ನಮ್ಮ ವಿಜಯಪುರ ಟೂರ್ನಮೆಂಟಿಗೆ ಸುಮಾರು 731 ಪಾರ್ಟಿಸಿಪೆಂಟ್ಸ್ ಇಲ್ಲಿ ಬರ್ತಾ ಇದ್ದಾರೆ. ಎಲ್ಲರೂ ಕೂಡ ಬೇರೆ ಬೇರೆ ಅಕಾಡೆಮೀಸಲ್ಲಿ, ಬೇರೆ ಬೇರೆ ಇನ್ಸ್ಟಿಟ್ಯೂಷನಲ್ಲಿ, ಬೇರೆ ಬೇರೆ ವರ್ಗಗಳಲ್ಲಿ ಆಟ ಆಡ್ತಕ್ಕಂಥ ಪ್ಲೇಯರ್ಸು ಎಲ್ಲರೂ ಕೂಡ ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಪ್ರತಿನಿಧಿಸಿರ್ತಕ್ಕಂಥವ್ರು ಬರ್ತಾ ಇದ್ದಾರೆ. ಮತ್ತು ಫಸ್ಟ್ ಟೈಮ್ ನಾವೆಲ್ಲರೂ ಕೂಡ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ನಿಂದ ಪ್ರೈಸ್ ಮನಿನ ಬಿಜಾಪುರದಿಂದ ಶುರು ಮಾಡಿಕೊಂಡು ವಿ ಆರ್ ಡಬಲ್ಡ್ ಸೊ ದ್ಯಾಟ್ ಬಿಜಾಪುರಕ್ಕೆ ಎಲ್ಲ ಟೂರ್ನಮೆಂಟ್ಸವರು, ಎಲ್ಲ ಪ್ಲೇಯರ್ಸು ಕೂಡ ಕರ್ನಾಟಕ ರಾಜ್ಯದ ಮೂಲೆಯಿಂದ ಬರಬೇಕು ಮತ್ತು ವಿಜಯಪುರ ಜಿಲ್ಲೆಯ ಇಲ್ಲಿಯ ಸ್ಥಳೀಯ ಕ್ರೀಡಾಪಟುಗಳಿಗೆ, ಬ್ಯಾಡ್ಮಿಂಟನ್ ಪ್ಲೇಯರ್ಸಿಗೂ ಕೂಡ ಅದು ಒಂದು ಅವಕಾಶ ಸಿಗಬೇಕು ಅಂತೇಳಿ ಇದಕ್ಕೆ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲ ಅನೇಕ ಕ್ರೀಡೆಗಳ ಮುಖ್ಯಸ್ಥರೇನಿದ್ದಾರೆ, ಅದು ವಾಲಿಬಾಲ್ ಇರ್ಬೋದು ಅಥವಾ ನಮ್ಮ ಸ್ವಿಮ್ಮಿಂಗ್ ಇರ್ಬೋದು, ಸೈಕ್ಲಿಂಗ್ ಇರ್ಬೋದು, ಫುಟ್ಬಾಲ್ ಇರ್ಬೋದು, ಈ ಥರ ಫೆಡರೇಷನ್ಸ್, ಅಸೋಸಿಯೇಷನ್ ಎಲ್ಲ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಕೂಡ ನಮಗೆ ಈ ಟೂರ್ನಮೆಂಟನ್ನು ಸಕ್ಸಸ್ ಆಗಬೇಕು ಅಂತ ಹೇಳಿ ಎಲ್ಲರೂ ಒಗ್ಗಟ್ಟಿಂದ ನಮಗೆ ಸಹಕಾರ ಕೊಟ್ಟಿದ್ದಾರೆ. ನಾವೆಲ್ಲರೂ ಕೂಡ ಅವರೆಲ್ಲರೂ ಕೃತಜ್ಞತೆಗಳನ್ನು ನಾವು ಸಲ್ಲಿಸ್ತೀವಿ. ಮತ್ತು ಇದೇ ಜೊತೆಗೆ ಜನಪ್ರತಿನಿಧಿಗಳಾಗಿರ್ತಕ್ಕಂಥ MLAs ಇರ್ಬೋದು, ಪರಿಷತ್ತಿನ ಸದಸ್ಯರು, MPs ಅವರು ಮತ್ತು ಸ್ಥಳೀಯ ಸಂಘ ಸಂಸ್ಥೆಗಳು ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಕೊಟ್ಟಿದ್ದಾರೆ. ವಿ ಆರ್ ವೆರಿ ಗ್ರೇಟ್ಫುಲ್ ಫ್ರಮ್ KBA, ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್. ವಿಜಯಪುರ ಜಿಲ್ಲೆಗೆ ನಾವೆಲ್ಲರೂ ಕೂಡ ಋಣಿಗಳಾಗಿದ್ದೇವೆ. ಸ್ಟಾರ್ ಶುಡ್ ಕಮ್ ಫಾರ್ ಒಲಿಂಪಿಕ್ಸ್ ಆ್ಯಂಡ್ ಇಂಟರ್ನ್ಯಾಷನಲ್ ಪ್ಲೇಯರ್ ಶುಡ್ ಪ್ಲೇ ಇನ್ badminton from Vijaypur. Sir, last time KBA, Karnataka Badminton Association is faced the affiliation from the Badminton Association of India. ಯಾಕೆ ಈ ರೀಸನ್? ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ನು ಇಲ್ಲಿವರೆಗೂ ಕೂಡ ಇದೆ, ಈ ಕ್ಷಣಕ್ಕೂ ಕೂಡ ಇದೆ. ಇವಾಗ ಸ್ಪೋರ್ಟ್ಸ್ ಪಾಲಿಸಿ ಆ್ಯಂಡ್ ಸ್ಪೋರ್ಟ್ಸ್ ಕೋಡು ಈ ವರ್ಷದ ಡಿಸೆಂಬರ್ 31 ಒಳಗೆ ಚೇಂಜಸ್ ಆಗ್ತಾ ಇದೆ. ಸ್ಪೋರ್ಟ್ಸ್ ಪಾಲಿಸಿನೂ ಬರ್ತಾ ಇದೆ, ಸ್ಪೋರ್ಟ್ಸ್ ಕೋಡು ಕೂಡ ಬರ್ತಾ ಇದೆ. ಸೊ ಮುಂಚೆ 17 ಜನ 18 ಜನ ಅಥವಾ ಬೇರೆ ಬೇರೆ EC ಮೆಂಬರ್ಸ್ ಎಲ್ಲ ಇರಿದ್ರು. ನಾವು ಗೌರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಟೇಕನ್ ಎ ವೆರಿ ಬಿಗ್ ಸ್ಟೆಪ್. ಫೆಡರಲ್ ಸಿಸ್ಟಮ್ ರಾಜ್ಯಕ್ಕೂ ಮತ್ತು ದೇಶಕ್ಕೂ ಕೂಡ ಒಂದೇ ಕಾನೂನು ಮಾಡಿದ್ದಾರೆ. ಮ್ಯಾಂಡೇಟರಿ ಆಗಿ 5 ಪ್ಲೇಯರ್ಸು ಒಂದು ಅಸೋಸಿಯೇಷನಲ್ಲಿ ಇರಲೇಬೇಕು. ಮಹಿಳೆಯರು ಕಂಪಲ್ಸರಿ ಆಗಿರಬೇಕು. ಮುಂಚೆ ಎಲ್ಲ ಫ್ಯಾಮಿಲೀಸ್ ಇರ್ಬೋದು, ಪಾಲಿಟಿಷಿಯನ್ಸ್ ಇರ್ಬೋದು, ಅವರವರೇ ಇರೋಂಗಿಲ್ಲ. ಸ್ಪೋರ್ಟ್ಸ್ ಪರ್ಸನಾಲಿಟಿ ಶುಡ್ ರನ್ ದ ಸ್ಪೋರ್ಟ್ಸ್ ಇದು. ಮತ್ತು ಅಡ್ಮಿನಿಸ್ಟ್ರೇಟಿವ್ನಿಂದ ಯಾರೇ ಪಾಲಿಟಿಷಿಯನ್ಸ್ ಇರ್ಬೋದು ಅಥವಾ ಪ್ರೈವೇಟ್ ಆಂಟ್ರಪ್ರಿನರ್ಸ್ ಇರ್ಬೋದು, ಅವರಿಗೆ ಒಂದು ಸಿಸ್ಟಮ್ಯಾಟಿಕ್ ಒಂದು ಕಾನೂನನ್ನು ಮತ್ತು ಕೋಡನ್ನು ಮಾಡಿಕೊಟ್ಟಿದ್ದಾರೆ. ಸೊ ಇಟ್ ಈಸ್ ವೆರಿ ಗುಡ್ ಫಾರ್ ಸ್ಪೋರ್ಟ್ಸ್ ಫ್ರೆಟರ್ನಿಟಿ ದಟ್ ಇಟ್ ವಿಲ್ ಹ್ಯಾವ್ ಗುಡ್ ಇಂಪ್ಯಾಕ್ಟ್ ಆನ್ ದ ಸ್ಪೋರ್ಟ್ಸ್. ಪೆಟ್ರೋಲು ಡೀಸೆಲ್
ಸ್ವಲ್ಪ ನಿಮಗೆ ಗೊತ್ತಿರ್ತದೆಲ್ಲ ಅಷ್ಟೇ ಬಸವರಾಜ್ಗೆ ಗೊತ್ತಿರೋಲ್ಲ. ನಾವು ಏನು ಹೇಳೋಲ್ಲ